ಬೆಂಗಳೂರಲ್ಲಿ ಅನಾಥ ವಾಹನಗಳ ತೆರವಿಗೆ ಚಾಲನೆಯನ್ನ ಕೊಡಲಾಗಿದೆ. ರಸ್ತೆ ಬದಿಯಲ್ಲಿ ನಿಂತ ವಾಹನಗಳ ತೆರವಿಗೆ ಚಾಲನೆಯನ್ನ ಕೊಡಲಾಗಿದೆ. ವಾಹನಗಳ ತೆರವಿಗೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲೇ ಶುರುವಾಯಿತು. ದಿನ ನೋಡ್ತಾ ಇದ್ವಲ್ಲ, ಫುಟ್ಪಾತ್ ಒತ್ತುವರಿ ತೆರವನ್ನ ಮಾಡಲಾಗ್ತಾ ಇತ್ತು. ಆ ಅಭಿಯಾನ ಸಕ್ಸಸ್ಫುಲಿ ಆಗಿದೆ. ಈಗ ಅನಾಥ ವಾಹನಗಳ ತೆರವನ್ನ ಮಾಡುವಂತ ಅಭಿಯಾನವನ್ನ ಮಾಡಲಾಗ್ತಾ ಇದೆ. ವಾಹನಗಳಿಗೆ ನೋಟಿಸ್ ಅಂಟಿಸುವ ಮೂಲಕ ಚಾಲನೆಯನ್ನ ಕೊಟ್ಟರು ಕೃಷ್ಣ ಬೈರೇಗೌಡರು. 7 ದಿನಗಳಲ್ಲಿ ವಾಹನ ತೆರವು ಮಾಡದಿದ್ರೆ ಟೋಯಿಂಗ್ ಮಾಡಲಾಗುತ್ತೆ, ತಾಕೊಂಡು ಹೋಗ್ತಾರೆ. ಅದನ್ನ ವಾಹನಗಳ ಚಕ್ರಕ್ಕೆ ಕ್ಲಾಂಪ್ ಹಾಕಿ ಸವಾರರಿಗೆ ಎಚ್ಚರಿಕೆಯನ್ನ ಕೊಡಲಾಗಿದೆ. ಏಕೆಂದ್ರೆ ಬೇಕಾಬಿಟ್ಟಿಯಾಗಿ ರೋಡಲ್ಲಿ ಅದಕ್ಕೆ ಧೂಳು ಹಿಡಿದ್ರು ರಸ್ಟ್ ಹಿಡಿದ್ರು ಕೂಡ ನಿಲ್ಸೋದಂತವ್ರು ಕ್ಯಾರೆ ಅಂತ ಇರಲಿಲ್ಲ. ಫುಲ್ ಅದಕ್ಕೇನು ಕವರ್ ಎಲ್ಲ ಮಾಡಿ ಹೋಗ್ಬಿಟ್ಟಿರೋರು. ಆದ್ರೆ ಅಲ್ಲಿ ಟ್ರಾಫಿಕ್ ಆಗೋದು, ರೋಡ್ ಕವರ್ ಆಗೋದು, ರೋಡನ್ನೇ ಅರ್ಧಕ್ಕರ್ಧ ತಿಂದು ಬಿಟ್ಟಿರೋದು ವೆಹಿಕಲ್ಗಳು. ಈಗ ಅನಾಥ ವಾಹನಗಳ ತೆರವು ಕಾರ್ಯವನ್ನ ಶುರು ಮಾಡಲಾಗಿದೆ. 7 ದಿನ ಟೈಮ್ ಕೊಡ್ತಾರೆ, ನೋಟಿಸ್ ಅಂಟಿಸ್ತಾರೆ. ಸುಮ್ಮನೆ ಏನು ಒಂದೇ ದಿನ ಹೋಗಿ ಎತ್ತಾಕೊಂಡು ಹೋಗ್ತಾ ಇಲ್ಲ. 7 ದಿನ ಟೈಮ್ ಅವಕಾಶವನ್ನ ಕೊಡ್ಲಾಗ್ತಾ ಇದೆ. ಅದಾದ್ಮೇಲೆ ಕ್ಲಿಯರ್ ಆಗ್ಲಿಲ್ವಾ ಎತ್ಕೊಂಡು ಹೋಗ್ತಾರೆ. ಒಳ್ಳೆ ಕೆಲಸ ಇದು. ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ ಶುರುವಾಗಿದೆ. ಇಂಥ ಒಬ್ಬ ಆಕ್ಟಿವ್ ಆಗಿರುವಂತ ಸಚಿವರು ಬೇಕಾಗಿತ್ತು ಅನ್ನುವಂತ ನಿರೀಕ್ಷೆಯನ್ನ ಮಾಡ್ತಾ ಇದ್ರು ಬೆಂಗಳೂರಿಗರು. ಕೃಷ್ಣ ಬೈರೇಗೌಡರು ಅದಕ್ಕೆ ಉತ್ತರವಾಗಿ ನಿಂತಿದ್ದಾರೆ. ಸಾರ್ವಜನಿಕ ಸ್ಥಳಗಳಲ್ಲಿ ವಾಹನಗಳನ್ನ ನಿಲ್ಲಿಸುವ ಹಾಗಿಲ್ಲ, ಅತಿಕ್ರಮಣ ಮಾಡಿಕೊಂಡಿರುವಂತದ್ದು ಕಾನೂನು ಉಲ್ಲಂಘನೆ. ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿರುವಂತ ಕೃಷ್ಣ ಬೈರೇಗೌಡರ ಮಾತುಗಳಿದು. ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ನಿಮ್ಮ ಗಾಡಿಯನ್ನ ನಿಮ್ಮ ಸ್ವಂತ ಜಾಗದಲ್ಲಿ ಇಟ್ಕೊಳ್ಳಿ, ಅದನ್ನ ಬಿಟ್ಟು ರೋಡ್ನಲ್ಲಿ ನಿಲ್ಲಿಸುವ ಹಾಗಿಲ್ಲ. ರಸ್ತೆ ಗುಜರಿ ಜಾಗ ಅಲ್ಲ ಅಂತ ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಕ್ಲೀನ್ ಬೆಂಗಳೂರು ಕೃಷ್ಣ ಬೈರೇಗೌಡರಿಂದನೇ ಆರಂಭ ಆಗಿದೆ. ಈ ಮುಂಚೆ ಎಲ್ಲ ಸಾಕಷ್ಟು ಜನ ಬಂದೋದ್ರು, ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಅಂತೆಲ್ಲ ಹೇಳ್ಕೊಂಡು ಮಾಡಿದ್ದಷ್ಟರಲ್ಲೇ ಇದೆ. ಬಟ್ ಕೃಷ್ಣ ಬೈರೇಗೌಡರು ಅಖಾಡಕ್ಕಿಳಿದು ಕೆಲಸ ಮಾಡಿಸ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೃಷ್ಣ ಬೈರೇಗೌಡರನ್ನ ನಮ್ಮ ಪ್ರತಿನಿಧಿ ಶರಣು ಹಂಪಿ ಮಾತನಾಡಿಸಿದ್ದಾರೆ. ನೋಡಿ, ನಮ್ಮ ಜೊತೆ ಸಚಿವ ಕೃಷ್ಣ ಬೈರೇಗೌಡರು ಇದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ಪಾದಾಚಾರಿಗಳ ಪರವಾಗಿ, ವಾಹನ ಸವಾರರ ಪರವಾಗಿ, ನ್ಯೂಸ್ 18 ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಸರ್. ಈಗ ನೆಕ್ಸ್ಟ್ ಬಿಡಾಡಿ ವಾಹನಗಳು, ಸೊ ಯಾವ ರೀತಿಯಾಗಿ ವರ್ಕ್ ಆಗ್ತಾ ಇದೆ ಸರ್? ಇದು ಟ್ರಾಫಿಕ್ ಪೊಲೀಸರು ಗುರುತಿಸಿರೋ ಪ್ರಕಾರ ಸಾವಿರಾರು ಗಾಡಿಗಳು ರೋಡಲ್ಲಿ ಬಿಟ್ಬಿಟ್ಟಿದ್ದಾರೆ, ಫುಟ್ಪಾತಲ್ಲಿ ಬಿಟ್ಬಿಟ್ಟಿದ್ದಾರೆ. ವಾರಾನುಗಟ್ಲೆ ತಿಂಗಳಾನುಗಟ್ಲೆ ಅಲ್ಲಿ ಬಿಟ್ಬಿಡ್ತಾರೆ. ಈ ಫುಟ್ಪಾತು ರೋಡು ಸಾರ್ವಜನಿಕರ ಆಸ್ತಿ, ನಿಮ್ಮದು ನನ್ನದು ಸ್ವಂತ ಆಸ್ತಿ ಅಲ್ಲ, ಗೌರ್ಮೆಂಟ್ ಆಸ್ತಿ ಅಲ್ಲ, ಅದು ಪಬ್ಲಿಕ್ಕಿಗೆ ಸೇರಿದ ಆಸ್ತಿ. ಅದು ರೋಡ್ ಇರೋದು ವೆಹಿಕಲ್ ಹೋಗೋಕ್ಕೆ, ಫುಟ್ಪಾತ್ ಇರೋದು ಜನ ನಡೆಯೋಕ್ಕೆ. ನೀವು ತಂದು ನಿಮ್ಮ ಗಾಡಿನ ಅಲ್ಲಿ ನಿಮ್ಮ ಸ್ವಂತ ಜಾಗ ಮಾಡ್ಕೊಂಡ್ಬಿಟ್ರೆ ಜನ ಎಲ್ಲಿಗೆ ಹೋಗ್ಬೇಕು? ರೋಡಲ್ಲಿ ಗಾಡಿ ಬಿಟ್ಬಿಡ್ತೀರಾ. ಎಷ್ಟು ಜನಕ್ಕೆ ಟ್ರಾಫಿಕ್ ಪ್ರಾಬ್ಲಮ್ ಅದರಿಂದ. ಮೊದಲೇ ಬೆಂಗಳೂರಲ್ಲಿ ಟ್ರಾಫಿಕ್ ಮೂವ್ ಆಗಲ್ಲ, ಸಾಲದಕ್ಕೆ ಇರೋ ಸಣ್ಣ ರೋಡಲ್ಲಿ ನೀವು ನಿಮ್ಮ ಗಾಡಿನ ಅಲ್ಲೇ ಪರ್ಮನೆಂಟಾಗಿ ಪಾರ್ಕಿಂಗ್ ಮಾಡಿಬಿಟ್ರೆ ವೆಹಿಕಲ್ ಹೆಂಗೆ ಮೂವ್ಮೆಂಟ್ ಆಗೋದು? ಹಾಗೇನೆ ಫುಟ್ಪಾತಲ್ಲಿ ತಂದು ಬಿಟ್ಬಿಟ್ಟಿದ್ದಾರೆ ಇಲ್ಲೆಲ್ಲ. ಇದನ್ನೆಲ್ಲ ನಾವು ತೆರವು ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು. ಅದು ವೆಹಿಕಲ್ ಟ್ರಾಫಿಕ್ಕಿಗೆ ಇರಲಿ ಅಥವಾ ಪಾದಾಚಾರಿಗಳಿಗೆ ಇರಲಿ, ಅವ್ರಿಗೆ ಅನುಕೂಲ ಆಗಬೇಕು. ಮತ್ತು ಎಲ್ಲಿ ವಾರಾನ್ಗಟ್ಲೆ ತಿಂಗಳಾನ್ಗಟ್ಲೆ ಅಲ್ಲಿ ಬಿಟ್ಟು ಏನು ರೋಡ್ ಅಂದರೆ ಏನು ನಿಮಗೆ ಗುಜರಿ ಯಾರ್ಡಾ? ಅಲ್ಲ, ಅದನ್ನ ಒಂಥರ ಗುಜರಿ ಮಾಡಿ ಬೆಂಗಳೂರಿನ ನೋಡೋಕ್ಕೂ ಅಸಹ್ಯ ಮಾಡಿಟ್ಬಿಡ್ತಾರೆ. ಕೊನೆಗೆ ಗುಜರಿ ಗಾಡಿಗಳನ್ನೆಲ್ಲ ನೀವು ರೋಡ್ ಮೇಲೆ ನಿಲ್ಲಿಸ್ಕೊಂಡ್ರೆ ಬೆಂಗಳೂರನ್ನ ಏನಾಗಬೇಕು ಅಂತ ಭವಿಷ್ಯ, ಆರೋಗ್ಯ ಇರಬೇಕಾ ಬೇಡವಾ? ನೋಡೋಕ್ಕೆ ಅಂದವಾಗಿ ಚಂದವಾಗಿ ಇರಬೇಕಾ ಬೇಡವಾ ಬೆಂಗಳೂರು? ಸೊ ಆ ಎಲ್ಲ ಕಾರಣಗಳಿಂದ ಈ ಬಿಡಾಡಿ ವಾಹನಗಳನ್ನು ತೆರವು ಮಾಡುವ ಕಾರ್ಯಾಚರಣೆ ಆರಂಭ ಮಾಡಿದ್ದೇವೆ. ಇವತ್ತು ಏಕ್ದಮ್ ಏನು ನಾವು ತೆರವು ಮಾಡ್ತಾ ಇಲ್ಲ, 1 ವಾರಕ್ಕೆ ನೋಟಿಸ್ ಅಂಟಿಸಿದ್ದೇವೆ. ವಾರದಲ್ಲಿ ಅವ್ರು ತೆರವು ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ಟೋಯಿಂಗ್ ಮಾಡ್ತೇವೆ. ನೋಡಿ, 1 ದಿನ 2 ದಿನ ಪಾರ್ಕಿಂಗ್ ಮಾಡಿದ್ದನ್ನು ನಾವು ಯಾವುದು ಟಾರ್ಗೆಟ್ ಮಾಡ್ತಾ ಇಲ್ಲ. ವಾರಗಟ್ಲೆ ತಿಂಗಳಗಟ್ಲೆ ಹೇಗೆ? ಹಂಗಾದ್ರೆ ಅದೇನು ನಿಮ್ಮ ಸ್ವಂತ ಗ್ಯಾರೇಜಾ? ರೋಡು ಅಂದರೆ ಫುಟ್ಪಾತ್ ಅಂದರೆ ನಿಮ್ಮ ಸ್ವಂತ ಗ್ಯಾರೇಜಾ? ಮತ್ತು ಬೆಂಗಳೂರಲ್ಲಿ ಸುಧಾರಣೆ ಆಗಬೇಕು, ಆದರೆ ನನಗೇನು ತೊಂದರೆ ಆಗಬಾರ್ದು ಅಂದರೆ ಹೆಂಗೆ ಸ್ವಾಮಿ ಸಾಧ್ಯ? ಎಲ್ಲರೂ ನಾವು ಬೆಂಗಳೂರು ಸುಧಾರಣೆ ಆಗಬೇಕಂದ್ರೆ ನಾವೆಲ್ಲ ಕೈ ಜೋಡಿಸ್ಲೇಬೇಕು, ಆವಾಗ ಮಾತ್ರ ಸುಧಾರಣೆ ಸಾಧ್ಯ. ಪ್ರಾಬ್ಲಮ್ ಹೇಳೋದು ಮುಖ್ಯ, ಸೊಲ್ಯೂಷನ್ಗೆ ಸಹಕಾರ ಕೊಡೋದು ಅಷ್ಟೇ ಮುಖ್ಯ. ಜಾಗ ಇಲ್ಲ ಆದರೆ ಬೇರೆ ಕಡೆ ಪಾರ್ಕ್ ಮಾಡ್ತಾರೆ. ನೀವು ನಿಮ್ಮ ಮನೆಯಲ್ಲಿ ಪಾರ್ಕಿಂಗ್ ಜಾಗ ಮಾಡ್ಕೋಬೇಕು. ಮನೆಯಲ್ಲಿ ನೀವೆಲ್ಲ ಕಟ್ಕೊಂಡ್ಬಿಟ್ಟು ನಿಮ್ಮದು ಎಲ್ಲ ತಗೊಂಡು ಬಂದ್ಬಿಟ್ಟು ರೋಡ್ಗೆ ಬಿಟ್ಬಿಟ್ರೆ ಜನ ಎಲ್ಲ ಹೋಗ್ಬೇಕು? ಹಾಗಾದರೆ ಎಲ್ಲರೂ ಆಗ ಅವ್ರವ್ರ ವಾಹನಗಳನ್ನೆಲ್ಲ ರೋಡ್ ಮೇಲೆ ನಿಲ್ಲಿಸಿದ್ರೆ ಬೆಂಗಳೂರಲ್ಲಿ ಓಡಾಡೋಕ್ಕಾಗತ್ತಾ?
ಸೊ ಇದು ಈ ಥರ ಮಾಡ್ತಾ ಇರೋದು ಒಂದು 5% 10% ಜನ. ಅದರಿಂದ ತೊಂದರೆ ಆಗೋದು 90% ಜನಕ್ಕೆ ತೊಂದರೆ ಆಗುತ್ತೆ. ಆ ರೀತಿ ಆಗಬಾರ್ದು ಅನ್ನೋದು ನನ್ನ ಮನವಿ ಅಷ್ಟೇ. ಪಾದಾಚಾರಿಗಳ ತೆರವು ಏನು ಸ್ಥಳಾಂತರ ಏನು ಮಾಡಿದಿರಿ, ಅವರು ಮತ್ತೆ ವಾಪಸ್ ಬಂದು ಅಲ್ಲಿ ವ್ಯಾಪಾರ ಮಾಡ್ಕೊಳ್ತಾ ಇದ್ದಾರೆ. ಸೊ ಏನು ಹೇಳಕ್ಕೆ ಬಯಸ್ತೀರಿ ಸರ್? ನಾನು ಅವ್ರಿಗೂ ರಿಕ್ವೆಸ್ಟ್ ಮಾಡಿದ್ದೇನೆ, ಈ ಬೇರೆ ಬೇರೆಯವರು ಯಾರಾದರೂ ಒತ್ತುವರಿ ತೆರವಾದ್ಮೇಲೆ ಮತ್ತೆ ಬಂದು ಒತ್ತುವರಿ ಮಾಡುವಂಥದ್ದು ಆಗಬಾರ್ದು ಅಂತ ನಾನು ಅವರಲ್ಲೂ ರಿಕ್ವೆಸ್ಟ್ ಮಾಡಿದ್ದೇನೆ. ಅವ್ರಿಗೇನು ಬೇಕೋ ನಾವು ಸಹಾಯ ಮಾಡ್ತೇವೆ. ಆದರೆ ಎನ್ಕ್ರೋಚ್ಮೆಂಟ್ ಮಾಡಿದರೆ ಅವ್ರ ಮೇಲೆ ಸಿವಿಯರ್ ಪೆನಲ್ಟಿ ನಾವು ಅನಿವಾರ್ಯವಾಗಿ ಹಾಕಬೇಕಾಗತ್ತೆ. ಅದು ಆ ರೀತಿ ಆಗೋದು ಬೇಡ, ಅವರು ಸಹಕಾರ ಮಾಡಲಿ ಅಂತ ನಾನು ಮನವಿ ಮಾಡ್ತೀನಿ. ಇದು ಸಚಿವ ಕೃಷ್ಣ ಬೈರೇಗೌಡರ ಮಾತು. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಶರಣು ಹಂಪಿ, ನ್ಯೂಸ್ 18. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಶರಣು ಹಂಪಿ, ಈಗ ಮತ್ತೊಂದು ರೀತಿಯಾಗಿ ಹೊಸ ಶೇಪನ್ನು ಬೆಂಗಳೂರಿಗೆ ಕೊಡಲಿಕ್ಕೆ ಕೃಷ್ಣ ಬೈರೇಗೌಡರು ಮುಂದಾಗಿರುವಂಥದ್ದು, ಅದು ಅನಾಥ ವೆಹಿಕಲ್ಗಳನ್ನು ತೆರವು ಮಾಡಿಸುವಂಥ ಮುಖಾಂತರ. ಯಾವ ರೀತಿಯಾಗಿ ಅದನ್ನ ಎಚ್ಚರಿಕೆ ಕೊಟ್ಟು ತೆರವು ಮಾಡುವಂಥ ನಿಟ್ಟಿನಲ್ಲಿ ಮುಂದಾಗಲಾಗ್ತಾ ಇದೆ? ಪೃಥ್ವಿ, ಬೆಂಗಳೂರು ನಗರ ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು ಅನ್ನೋದು CM DK ಶಿವಕುಮಾರ್ ಅವರ ಕನಸು. ಅದರ ಹಿನ್ನೆಲೆಯಲ್ಲಿ ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡರು ತೆಗೆದುಕೊಳ್ತಿರುವಂಥ ಕ್ರಮಗಳು ಇವು ಬೆಂಗಳೂರಿಗೆ ಬೇಸಿಕ್ ನೀಡ್ಸ್. ಇವುಗಳನ್ನು ಖಂಡಿತವಾಗಿ ಕೂಡ ಜನಸಾಮಾನ್ಯರಿಗೆ ಯೂಸ್ ಆಗೋ ರೀತಿ ಮಾಡಬೇಕು. ಮೊದಲನೇದಾಗಿ ಫುಟ್ಪಾತ್ ತೆರವು, ಅದನ್ನು ಸ್ಥಳಾಂತರ ಅಂತ ಹೇಳ್ತಾ ಇದ್ದಾರೆ. ಸ್ಥಳಾಂತರ ಮಾಡುವಂಥ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಅದು ನಗರದ ಪ್ರಮುಖ ರಸ್ತೆಗಳಲ್ಲಿ 20% ಮಾಡ್ತಾ ಇದ್ದೀವಿ. ಈ ಕಾರ್ಯ ನಡೀತಾ ಇದೆ. ಇದರ ಮಧ್ಯೆ ಈಗ ಇಂದಿನಿಂದ ಹೊಸದಾಗಿ ಫುಟ್ಪಾತ್ ಜಾಗಗಳಲ್ಲಿರ್ಬೋದು, ಸಾರ್ವಜನಿಕ ರಸ್ತೆಗಳಲ್ಲಿರ್ಬೋದು, ಸಾರ್ವಜನಿಕ ರಸ್ತೆ ಬದಿಯಲ್ಲಿರ್ಬೋದು, ಹೀಗೆ ಎಲ್ಲೆಂದರಲ್ಲಿ ಸರ್ಕಾರಿ ಜಾಗಗಳಲ್ಲಿರ್ಬೋದು, ಎಲ್ಲೆಂದರಲ್ಲಿ ಅನಾಥವಾಗಿ ವೆಹಿಕಲ್ಗಳನ್ನು ಬಿಡ್ತಾ ಇದ್ದಾರೆ. ಪಾರ್ಕಿಂಗ್ ಲಾಟ್ ಮಾಡ್ಕೊಳ್ತಾ ಇದ್ದಾರೆ, ಗುಜರಿ ಅಡ್ಡಗಳಾಗಿ ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕೆ ಅವಕಾಶವನ್ನು ಮಾಡಿಕೊಡೋದಿಲ್ಲ. 1 ತಿಂಗಳು 2 ತಿಂಗಳು 1 ವಾರ 2 ವಾರ ಹೀಗೆ ನಿಂತ ರೀತಿಯಾದಂಥ ವಾಹನಗಳೇನಾದರೂ ಇದ್ದರೆ ಅವುಗಳ ಮೇಲೆ, ಅದರ ಮಾಲೀಕರ ಮೇಲೆ ಕ್ರಮವನ್ನು ಕೈಗೊಳ್ತೇವೆ. ಮೊದಲು ಅವರಿಗೆ ನೋಟಿಸನ್ನು ಕೊಡ್ತೀವಿ. ಇವತ್ತು ಆ ಕಾರ್ಯವನ್ನು ಕೃಷ್ಣ ಬೈರೇಗೌಡರು ಮಾಡಿದ್ದಾರೆ. ವೆಹಿಕಲ್ಗಳಿಗೆ ಯಾವಾಗ 1 ವಾರ 2 ವಾರ 3 ತಿಂಗಳು 4 ತಿಂಗಳು ಕೂಡ ವೆಹಿಕಲ್ ನಿಂತಿದ್ದಾವೆ. ಅದು ಪ್ರಮುಖ ರಸ್ತೆಯಲ್ಲಿ. ನಿಮಗೆ ಕ್ವೀನ್ಸ್ ರಸ್ತೆ ಎಷ್ಟು ಚಿಕ್ಕ ರಸ್ತೆ ಅಂತ ಗೊತ್ತಿದೆ. ಆ ರಸ್ತೆಯ ಬದಿಯಲ್ಲೇ KPCC ಕಚೇರಿನೂ ಕೂಡ ಇರೋದು ಅಲ್ಲಿ. ಸೊ ಆ ರಸ್ತೆಯ ಬದಿಯಲ್ಲೇ 4ಕ್ಕಿಂತ ಹೆಚ್ಚು 8 ವೆಹಿಕಲ್ಗಳು ಅದೇ ರೀತಿಯಾಗಿ ನಿಲ್ಲಿಸಿದ್ದಾರೆ, ವಾರಕ್ಕಿಂತ ಕೂಡ ಹೆಚ್ಚು. ಸೊ ಆ ವೆಹಿಕಲ್ಗಳಿಗೆ ನೋಟಿಸ್ ಕೊಡುವಂಥ ಕಾರ್ಯನೂ ಕೂಡ, ನೋಟಿಸ್ನ ಸ್ಟಿಕ್ಕರ್ನ ಅಂಟಿಸುವಂಥ ಅಭಿಯಾನದ ಕಾರ್ಯವನ್ನು ಕೂಡ ಶುಭಾರಂಭ ಮಾಡಿದ್ದಾರೆ. ಅದ್ರ ಜೊತೆಗೆ 7 ದಿನಗಳ ಕಾಲ ಅವರಿಗೆ ಅವಕಾಶ ಇರುತ್ತೆ. ಅದರೊಳಗಡೆ ಅವ್ರು ಏನಾದರೂ ದಂಡ ಕಟ್ಟಿ ₹500 ಇಂದ ₹1000ವರೆಗೆ ದಂಡ ಇರುತ್ತೆ. ದಂಡ ಕಟ್ಟಿ ವೆಹಿಕಲನ್ನು ತೆಗೆದುಕೊಂಡು ಹೋಗಬೇಕು. ಒಂದು ವೇಳೆ ತೆಗೆದುಕೊಂಡು ಹೋಗಿಲ್ಲ, ಆ ವೆಹಿಕಲ್ ಇಲ್ಲಿ ಏನು ತೆರವು ಕಾರ್ಯಾಚರಣೆ ಆಗ್ತಾ ಇದೆಯಲ್ಲ ಅಂಥೇಳಿ ಬೇರೆ ಕಡೆಗೆ ಏನಾದರೂ ಅದೇ ವೆಹಿಕಲನ್ನು ಪಾರ್ಕಿಂಗ್ ಮಾಡಿದರೆ ಆ ವೆಹಿಕಲ್ಗಳನ್ನು ಕೂಡ ಪಾಯಿಂಟ್ಔಟ್ ಮಾಡಿ ಅವುಗಳಿಗೆ ಹೆಚ್ಚುವರಿ ದಂಡ ಹಾಕುವಂಥ ಕಾರ್ಯವನ್ನು ಕೂಡ ಮಾಡ್ತೀವಿ. ದಯಮಾಡಿ ಅದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಡಿ. ನಗರದ ರಸ್ತೆಗಳು ಗುಜರಿ ಯಾರ್ಡ್ ಆಗಿಲ್ಲ, ಅದನ್ನು ದಯಮಾಡಿ ಅವಕಾಶ ಮಾಡಿಕೊಡ್ಬೇಡಿ. ನಗರದ ಅಂದ ಉಳಿಸ್ಲಿಕ್ಕೆ ನಾವು ಮಾತ್ರ ಅಲ್ಲ, ಜನಸಾಮಾನ್ಯರು ಕೂಡ ಜನರು ಸಹಕಾರವನ್ನು ಕೊಡಬೇಕು. ವಾಹನ ಮಾಲೀಕರು ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ಕೃಷ್ಣ ಬೈರೇಗೌಡರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇದರ ಜೊತೆಗೆ ಯಾರ್ಯಾರು ಓನ್ ವೆಹಿಕಲ್ಗಳಿದಾವೆ, ಮನೆ ಮುಂದೆ ವೆಹಿಕಲ್ಗಳನ್ನ ಪಾರ್ಕಿಂಗ್ ಮಾಡ್ಲಿಕ್ಕೆ ಆಗಿಲ್ಲ ಅನ್ನೋದಾದ್ರೆ ದಯಮಾಡಿ ಅದಕ್ಕೆ ಪರ್ಯಾಯವಾದ ವ್ಯವಸ್ಥೆಯನ್ನ ಮಾಡ್ಕೊಳ್ಳಿ ಅಂತ ಕೂಡ ಇದೇ ಸಂದರ್ಭದಲ್ಲಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ನೋಡೋಣ ಏನೇನಾಗುತ್ತೆ ಅಂತ. ಧನ್ಯವಾದ ಶರಣು ಹಂಪಿ ನಿಮ್ಮೆಲ್ಲ ಮಾಹಿತಿಗಾಗಿ.